ಸಂಚಾರಕ್ಕೆ 29 ಮತ್ತು 28ರ ಗಡಿ ಏನಿದೆ, ಈ ರಸ್ತೆ ತುಂಬ ಹದಗೆಟ್ಟಿ ಅನೇಕ ವರ್ಷಗಳಿಂದ ಅಭಿವೃದ್ಧಿ ಕಾಣದ ರಸ್ತೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಅಶ್ವಿಜಾ ಮೇಡಮ್ ಅವರಿದ್ದಾಗ ನಾನು ಮನವಿ ಪತ್ರ ಕೂಡ ಕೊಟ್ಟಿದ್ದೆ. ಸರ್ಕಾರ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಾ ಇದೆ. ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 29 ಮತ್ತು 28ನೇ ವಾರ್ಡ್ನ ಗಡಿ ಭಾಗದ ರಸ್ತೆ ತುಂಬ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಅನೇಕ ವರ್ಷಗಳಿಂದ ಈ ರಸ್ತೆ ಗಡಿ ಭಾಗದಲ್ಲಿ ಇರುವುದರಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಅನೇಕ ಬಾರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ರಸ್ತೆಯ ಮೂಲಕ ಶಾಲೆಗಳಿಗೆ ಹಾಗೂ ರಿಂಗ್ ರಸ್ತೆಗೆ ತೆರಳಬೇಕಾಗಿದ್ದು ವಾಹನ ಸವಾರರು ಕಷ್ಟದ ಪರಿಸ್ಥಿತಿಯಲ್ಲಿ ತೆರಳಬೇಕಾಗಿರುತ್ತದೆ. ಆದುದರಿಂದ ಮಹಾನಗರ ಪಾಲಿಕೆ ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಾಗಿ ಸ್ಥಳೀಯರು ವಿನಂತಿಸಿಕೊಂಡಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29 ಮತ್ತು 28ರ ಗಡಿ ಏನಿದೆ, ಈ ರಸ್ತೆ ತುಂಬ ಹದಗೆಟ್ಟಿ ಗುಂಡಿ ಗುದ್ದರಗಳ ಬಿದ್ದು ವಾಹನ ಸಂಚಾರಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಇದು ಅನೇಕ ವರ್ಷಗಳಿಂದ ಅಭಿವೃದ್ಧಿ ಕಾಣದ ರಸ್ತೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ನಾನು ಈಗಾಗಲೇ ಇದರ ಬಗ್ಗೆ ಹಿಂದೆ ಇದ್ದಂತಹ ಮಾನ್ಯ ಆಯುಕ್ತರಾದಂತಹ ಅಶ್ವಿಜಾ ಮೇಡಮ್ ಅವರಿದ್ದಾಗ ನಾನು ಮನವಿ ಪತ್ರ ಕೂಡ ಕೊಟ್ಟಿದ್ದೆ. ಇದರ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಸಿವಿಲ್ ಇಂಜಿನಿಯರ್ಗಳು ಕೂಡ, ಈ ವಾರ್ಡಿನ ಇಂಜಿನಿಯರ್ ಕೂಡ ಬಂದು ಎಲ್ಲ ಪರಿಶೀಲನೆ ಕೂಡ ಮಾಡಿದರು. ಆದಷ್ಟು ಬೇಗ ಈ ರಸ್ತೆಯನ್ನು ಸರಿಪಡಿಸಿ ಇದನ್ನು ಅಭಿವೃದ್ಧಿ ಮಾಡ್ತೀವಿ ಮತ್ತು ಜನಸಂಚಾರಕ್ಕೆ ಮತ್ತು ವಾಹನ ಸಂಚಾರಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಈಗಾಗಲೇ 1.5 ವರ್ಷ ಆಗಿದೆ. ಆದರೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ಸಾಕಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಜಿಲ್ಲಾಡಳಿತಕ್ಕೆ, ಸ್ಥಳೀಯ ಆಡಳಿತಕ್ಕೆ ಹಣ ಇದೆ. ಆದರೆ ಈ ಒಂದು 150 ಮೀಟ್ರಷ್ಟು ಒಂದು ರಸ್ತೆ ಹಾಕೋದಕ್ಕೆ ಹಣ ಇಲ್ಲವಂತೆ. ಎಂಥ ದುರ್ದೈವ ಸ್ಥಿತಿ ಅಂತ ಹೇಳಿದ್ರೆ, ಸರ್ಕಾರ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಾ ಇದೆ. ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಂತೂ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ. ಇವರಿಗೆ ಆಡಳಿತ ಕೂಡ ನಡ್ಸೋಕ್ಕೆ ಬರ್ತಾ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಒಂದು 150 ಮೀಟ್ರು ರಸ್ತೆ ಹಾಕ್ಕೊಡೋಕ್ಕೆ ನಮ್ಮ ಸ್ಥಳೀಯ ಆಡಳಿತಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಜನ ಇಲ್ಲಿ ಹಿಡಿ ಶಾಪ ಆಗ್ತಾ ಇದ್ದಾರೆ. ಧೂಳು ನೋಡಿ, ಈ ಭಾಗದಲ್ಲಿ ಈ ರಸ್ತೆಯಲ್ಲಿ ಸುಮಾರು ಎಲ್ಲ ಮನೆಗಳಲ್ಲಿ ಧೂಳು. ವಯಸ್ಸಾಗಿರೋ ವೃದ್ಧರಿದ್ದಾರೆ. ಅವರೆಲ್ಲ ಒಂಥರ ಡಸ್ಟ್ ಅಲರ್ಜಿ, ಕೆಲವೊಂದು ಮಾರಕ ರೋಗಗಳು ಸ್ಥಿತಿನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ನಾನು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಕಳಕಳಿಯ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನೀವಾದರೂ ಈಗ ಒಂದು ಹೊಸ ಬದಲಾವಣೆ ತರ್ತೀನಿ ಅಂಥೇಳಿ ಬಂದು ಕೆಲಸ ಮಾಡ್ತಾಯಿದ್ದೀರಾ, ಅಧಿಕಾರ ವಹಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ. ದಯವಿಟ್ಟು ನೀವು ಒಂದ್ಸರಿ ಬಂದು ಖುದ್ದಾಗಿ ನೋಡಿ ಈ 28 ಮತ್ತು 29ರ ಗಡಿ ರಸ್ತೆನ ಯಾವ ರೀತಿ ಅಧ್ವಾನ ಆಗೋಗಿದೆ ಅಂಥೇಳಿ. ಮಳೆ ಬಂದರೆ ನಿಜವಾಗ್ಲೂ ಸಂಚಾರ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಗುಂಡಿಗಳು ಬಿದ್ದಿದ್ದಾವೆ. ನೀವು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ನಿಮ್ಮ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವು ಬೇರೆ ಬೇರೆ ವಾರ್ಡ್ಗಳಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು 29th ವಾರ್ಡ್ ದಯವಿಟ್ಟು ಬಂದು ವಿಸಿಟ್ ಮಾಡಿ, ಭೇಟಿ ಮಾಡಿ, ಪರಿಶೀಲನೆ ಮಾಡಿ, ಇಲ್ಲಿನ ವಾಸ್ತವ ಸತ್ಯವನ್ನು ನೀವು ಅರಿರಿ ಮತ್ತು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೀವು ನೋಡಿ, ನೀವು ಕಣ್ಣಾರೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಮಾನ್ಯ ಆಯುಕ್ತರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ದಯವಿಟ್ಟು ಏನು ಈ ಸಾವಿನ ಗುಂಡಿಗಳ ರಸ್ತೆ ಏನಿದೆ, 2 ಅಡಿ 1 ಅಡಿ ರಸ್ತೆಯಲ್ಲಿ ಗುಂಡಿಗಳಿದ್ದಾವೆ. ಬಂದು ಏನಿದೆ ಕೂಡಲೇ ನಾನು ಮನವಿ ಕೊಟ್ಟಿದ್ದೀವಿ, ಅದನ್ನೇ ಪುಟಪ್ ಮಾಡಿದ್ದೀನಿ ಅಂತ ಹೇಳಿ ಸಂಬಂಧಪಟ್ಟ ಈ ವಾರ್ಡ್ ಇಂಜಿನಿಯರ್ ನನಗೆ ಹಂಗಂತ ಹೇಳಿದರು. ಇಲ್ಲಿನ ರಸ್ತೆ ತೊಗೊಂಡೋಗಿ ಅಲ್ಲೆಲ್ಲ ಬೇರೆ ಕಡೆ ಹಾಕಿದ್ದಾರೆ. ತುಂಬ ನೋವು ಆಗುತ್ತೆ. ನೀವು ಮನವಿ ಕೊಟ್ಟು ಯಾವಾಗ ಕೊಟ್ಟಿದ್ರಿ ಮನವಿ? ನಾನು ಈಗಾಗಲೇ ಮನವಿ ಕೊಟ್ಟು ಸುಮಾರು ಆಗಲೇ ಒಂದು ವರ್ಷ ಆಗಿದೆ. ಈ ರಸ್ತೆ ಹಾಳಾಗಿ ಎಷ್ಟು ವರ್ಷ ಆಗಿದೆ? ಈ ರಸ್ತೆ ಹಾಳಾಗಿ ಸುಮಾರು ಕಮ್ಮಿ ಒಂದು 2 ರಿಂದ 3-4 ವರ್ಷ ಆಗಿದೆ. ಅಧಿಕಾರಿಗಳು ಬಂದು ಇಲ್ಲಿ ಬರ್ತಾರೆ, ಬಂದು ನೋಡ್ತಾರೆ, ಎಸ್ಟಿಮೇಷನ್ ಮಾಡಿದ್ದೀನಿ ಅಂತಾರೆ, ಹಾಕ್ಕೊಂತೀವಿ ಫಂಡು ಅಂತಾರೆ. ಹಿಂದೆ ಇದ್ದಂಥ ಈ ರಸ್ತೆ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮೂಲ ಕಾರಣ ಏನು ಅಂದರೆ ಈ ವಾರ್ಡಿನ ಜನಪ್ರತಿನಿಧಿ ಮತ್ತು ಆ ವಾರ್ಡಿನ ಜನಪ್ರತಿನಿಧಿ ಇವರಿಬ್ಬರ ಮುಸುಕಿನ ಗುದ್ದಾಟಕ್ಕೆ ಕಾರಣ. ಅದೇ ಈ ರಸ್ತೆ ಅಭಿವೃದ್ಧಿ ಆಗದಿರೋದಕ್ಕೆ ಕಾರಣ. ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ, ಅವ್ರು ನಾವು ಮಾಡಲಿ ಅಂತ ಇದೇ ರೀತಿ ಆಗ್ತಾ ಈ ರಸ್ತೆ ಅಭಿವೃದ್ಧಿ ಕಾಣಲಿಲ್ಲ. ಎಲ್ಲ ಅಧ್ವಾನ ಆಗಿ ಹೋಗಿದೆ. ನೋಡಿ ಆ ಭಾಗದಲ್ಲಿ ನಿಮ್ಮ ಹಿಂದೆ ನಿಂತಿರ್ತಾರೆ ನೋಡಿ, ಆ ಭಾಗದಲ್ಲಿ ಎಷ್ಟು ಧೂಳುಮಯವಾಗಿದೆ ರಸ್ತೆ. ಖಂಡಿತವಾಗ್ಲೂ ತುಂಬ ದುಃಖಕರ ಅನಿಸುತ್ತೆ. ಯಾಕೆ ಈ ರೀತಿ ಸ್ಥಳೀಯ ಆಡಳಿತ ಫೇಲ್ಯೂರ್ ಆಗಿದೆ, ಆಡಳಿತ ಮತ್ತು ಅಭಿವೃದ್ಧಿನಲ್ಲಿ ಫೇಲ್ಯೂರ್ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನಾನು ಕಲ್ಪತರು ಸುದ್ದಿವಾಹಿನಿ ಮೂಲಕ ನಾನು ಮನವಿ ಮತ್ತು ಆಗ್ರಹ ಮಾಡ್ತೇನೆ. ಕೂಡಲೇ ನಾವು ಕೊಟ್ಟಿರೋ ಮನವಿ ಮೇರೆಗೆ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ.